ದಿನ ಒಂದೊಂದು ಹೊಸ ಹೊಸ ಎಪಿಸೋಡ್ಗಳಲ್ಲಿ ಹೊಸ ಹೊಸ ಮಾಹಿತಿಗಳ ಬಗ್ಗೆ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಎಪಿಸೋಡಲ್ಲಿ ಶತ್ರುಗಳ ಬಗ್ಗೆ. ಶತ್ರುಗಳು ಜಾಸ್ತಿ ಇದ್ದಾರೆ ನಮಗೆ, ಏನೇ ಮಾಡಿದ್ರು ಅವ್ರಿಗೆ ಕಾಟ ತಡೆಯೋಕ್ಕಾಯ್ತಿಲ್ಲ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಮತ್ತೆ ಮನೇಲಿ ಮಕ್ಳುಗಳು ಓದುತ್ತಾರಲ್ಲ, ಏನು ಮಾಡಿದ್ರು ನನ್ನ ಮಗ ಓದಲ್ಲ, ಪಕ್ಕದ ಮನೆ ಹುಡುಗ ಅಷ್ಟು ಮಾರ್ಕ್ಸ್ ತಗೊಂಡ, ನನ್ನ ಮಗ ಅಷ್ಟೊಂದು ಮಾರ್ಕ್ಸ್ ತಾಂತಾನೆ ಇಲ್ಲ ಅಂತ ಮನೇಲಿ ಪೋಷಕರದ್ದು ಒಂಥರ ಒತ್ತಾಯ ಇರುತ್ತೆ. ಇದಕ್ಕೆಲ್ಲ ಏನು ಮಾಡ್ಬೋದು, ಏನಾದ್ರು ಪರಿಹಾರಗಳು? ನಮಸ್ತೆ ವೀಕ್ಷಕರೇ, ವಿವನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮೊಡನೆ ಇದ್ದಾರೆ ಗೋವಿಂದರಾಜ್ ಗುರುಗಳ ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಮಸ್ತೆ. ಇದನ್ನು ಕೇಳಿದರೆ ಒಂದು ವಿದ್ಯಾಭ್ಯಾಸಕ್ಕೆ ಮತ್ತು ಒಂದು ಶತ್ರುಗಳನ್ನ ಯಾವ ರೀತಿ ಹಿಮ್ಮೆಟ್ಟಬೇಕು, ನಿಮಗೆ ಗುರಿ ಸಾಧನೆ ಯಾವ ರೀತಿ ಸಾಧಿಸ್ಬೇಕು ಅನ್ನೋದು ಇದನ್ನು ನಾನು ತಿಳಿಸ್ಕೊಡ್ತೀನಿ. ಇದನ್ನು ಸತ್ಯನ ಇದನ್ನು ಏನಂದ್ರೆ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತೀನಿ. ಇದನ್ನು ಬೇರೆ ಮಾತಿಗೆ ಮೂರನೇ ಮಾತಿಗೆ ಕಿವಿ ಕೊಡ್ದಂಗೆ ತನ್ನ ಕುಟುಂಬ ತನ್ನನ್ನು ಅನುಭವಿಸಿ ನೋಡಿ ನಿಮ್ಗೆ ಅದು ಫಲ ಅನ್ನತಕ್ಕ ಸಿಗುತ್ತೆ. ನಮಗೇನೋ ಮನಸ್ಸಿಗೆ ಬಂದದ್ದು ನಾವು ಹೇಳ್ಕೊಂಡು ಹೋಗಲ್ಲ. ತಾಯಿಯಿಂದ ನಾನು ಏನು ಅನುಗ್ರಹ ಪಡೆದಿದ್ದೀನಿ, ತಾಯಿಯಿಂದ ಏನು ಅದನ್ನು ನುಡಿ ಕೊಡ್ತೀನಿ ಅದು ಅಷ್ಟು ನನಗೆ. ಇದನ್ನು ಏನಾಗುತ್ತೆ ಅಂದರೆ, ಈ ಶತ್ರುಗಳು ಅನ್ನತಕ್ಕದ್ದನ್ನೇನೈತೆ ಒಂದು ಬಿಳೆ ಸಾಸಿವೆ ಬರುತ್ತೆ. ಈ ಬಿಳೆ ಸಾಸಿವೆ ಏನೈತೆ ಮನೆ ಒಳಗೆ ಏನೈತೆ ಒಂದು ಧೂಳು ಸಂಜೆನಾಗ ಈ ಒಂದು ಧೂಪ ಬರುತ್ತೆ. ಈ ಧೂಪ ಅಂದರೆ ಮಾಮೂಲಿ ಅಂಗಡಿ ಒಳಗೆ ಏನೈತೆ ಅದನ್ನು ತರ್ತಾರೆ. ಮತ್ತು ಏನೈತೆ ಇದನ್ನು ಒಂದಿಷ್ಟು 9 ಥರದ್ದು ಒಂದು ಹಸಿರು ಗಿಡದ್ದು ಎಲೆ ತಗೊಂಡೋಗ್ಬಿಟ್ಟು ಒಣಗಿಸ್ಬಿಡೋಕೆ 9 ಥರ ಎಲೆ ಬಂದ್ರಿಕೆ ಬರುತ್ತೆ. ಬಂದ್ರಿಕೆ ಅಂತೇಳ್ಬಿಟ್ಟು ಒಂದು ಗಿಡದಿಂದಲೇ ಇನ್ನೊಂದು ಗಿಡ ಉತ್ಪತ್ತಿ ಆಗಿರುತ್ತೆ. ಅದನ್ನು ಬದನಿಕೆ ಅಂತ ಕರಿತೀವಿ, ಬಂದ್ರಿಕೆ ಅಂತೀವಿ. ಅದನ್ನೇನೈತೆ ನೆಳ್ಳಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಂಬಿಟ್ಟು ಅದನ್ನೇನೈತೆ ಅದರೊಳಗೆ ಇದನ್ನು ನಾನು ಅಷ್ಟು ಗಿಡಮೂಲಿಕೆ ನಿಮಗೆ ತೋರಿಸಿದ್ದು ಹೋದ ಎಪಿಸೋಡ್ಗಳಲ್ಲಿ. ಆ ಥರದ್ದು ಏನೈತೆ ಒಂದೊಂದಿಷ್ಟು ಗಿಡಮೂಲಿಕೆಗಳನ್ನ ಕಾಡಲ್ಲಿ ಯಾವುದೇ ಆಗಿರಲಿ ಆ ಗಿಡಮೂಲಿಕೆಯಿಂದ ಏನೈತೆ ಅದನ್ನು ಪೌಡ್ರ್ ಮಾಡ್ಕೊಂಡು ಮತ್ತು ಅದರಿಂದ ಅಂಗಡಿ ಒಳಗೆ ತತ್ತಿರಲ್ಲ ಧೂಪ ಅನ್ನತಕ್ಕದನ್ನು ಅದ್ರ ಜೊತೆಗೆ ಏನೈತೆ ಮಿಕ್ಸ್ ಮಾಡಿಬಿಟ್ಟು ಆ ಮನೆಯೊಳಗೆ ಧೂಪ ಹಾಕಿಬಿಟ್ರೆ ಆ ಬಿಳೆ ಸಾಸಿವೆ ಏನೈತೆ ಮನೆಯೊಳಗೆ ಇಳೆ ತೆಗೆದ್ಬಿಟ್ಟು ಹಾಕ್ಬಿಟ್ಟು ನಿಮ್ಗೆ ಅಷ್ಟು ಏನು ಮಾಡೋಕ್ಕಾಗಲ್ಲ ಗುರುಗಳೇ. ಅವೆಲ್ಲ ಎಲ್ಲಿ ಸಿಕ್ಕಲ್ಲ ನಮ್ಗೆ, ಅವೆಲ್ಲ ಏನು ಪ್ರಯೋಗ ಆಗಲ್ಲ ಅಂತಾಗ ಸಿಂಪಲ್ ಒಂದೇ ಒಂದು ಈಸಿ ಮೆಥಡ್ ಹೇಳ್ತೀನಿ. ಇಷ್ಟು ಉಪ್ಪು, 3 ಮೆಣಸಿನ್ಕಾಯಿ, ಇಷ್ಟು ಉಪ್ಪು, 1 ನಿಂಬೆಹಣ್ಣು, ಇವನ್ನೇನೈತೆ 9 ಸತಿ ಇಳೆ ತೆಗೆದ್ಬಿಟ್ಟು ಏನೈತೆ ನಿವಾಳಿಸಿ ತೆಗೆದ್ಬಿಟ್ಟು ತಗೊಂಡಾಗಿ ಒಂದು ಏನೈತೆ ದೃಷ್ಟಿ ದೋಷ ಅನ್ನತಕ್ಕದನ್ನ ಒಂದು ಅರಿಯ ನೀರೊಳಗೆ ಹಾಕಿಬಿಡ್ಬೇಕು. ಅವ್ರು ಅರಿಯ ನೀರೊಳಗೆ ಹಾಕಿಬಿಡ್ಬೇಕು. ಆವಾಗ ಏನಾಗುತ್ತೆ, ಇಲ್ಲಾಂದ್ರೆ ಹೋಗ್ಬಿಟ್ಟು ಎಲ್ಲಾದರೂ ಒಂದು ಹಸಿರು ಗಿಡದ ಮ್ಯಾಗ ಹಾಕಿಬಿಡ್ಬೇಕು. ಆ ಶತ್ರುಗಳ್ದು ಏನೈತೆ ಆ ಶತ್ರುಗಳ ಹೆಸರು ಹೇಳ್ಕೊಂಡು ಇದನ್ನು ಮಾಡ್ಕೊಂಬಿಡ್ಬೇಕು. ಮತ್ತು ಇದನ್ನೇನೈತೆ ಕೆಲವು ಗುಟ್ಟುಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರಿಗೋಸ್ಕರ. ಈ ಶತ್ರುಗಳನ್ನ ಯಾವ ರೀತಿ ನಾವು ಹಿಮ್ಮೆಡ್ತಕ್ಕಂದಾಗ ಈ ಶತ್ರು ಸ್ತಂಭನ ಅಂತ ಬರುತ್ತೆ. ಶತ್ರುಗಳ ಸ್ತಂಭನ, ವಾಕ್ಸ್ತಂಭನ, ಸಿದ್ಧಿ, ಆಮೇಲೆ ಏನೈತೆ ದೃಷ್ಟಿ ಸ್ತಂಭನ, ಸ್ಥಿತಿ ಸ್ತಂಭನಗಳು ಇವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಅದ್ರಾಗ ಏನಾಗುತ್ತೆ ಇವ್ರಿಗೆ ಇದನ್ನು ಯಾವ ರೀತಿ ಪ್ರಯೋಗ ಮಾಡ್ಕೊಂತಾರೆ ಅಂದಾಗ ಶತ್ರುಗಳು ಏನೈತೆ ಇವ್ರ ಮನೆ ಏನೈತೆ ಒಂದು ವಾಸ್ತು ಮತ್ತು ಏನಾಗುತ್ತೆ ಗೃಹ ಒಂದು ಸ್ತಂಭನವಾಗಿ ಯಾರೇ ಕಡೆಗೂ ಏನೇ ಒಂದು ಪ್ರಯೋಗ ಆಗಲ್ಲ. ಅವಾಗ ಏನೇ ಮಾಡಬೇಕು, ಇವರಂಥ ಆರ್ಥಿಕ ಸಮಸ್ಯೆಯಿಂದ ಇವರು ಆಚೆಗೆ ಬರಬೇಕು ಅಂದಾಗ ಇದರಲ್ಲಿ ಮೊದಲು ಏನೈತೆ ಕಳಶ ಸ್ಥಾಪನೆ ಮಾಡಿ ಅದಕ್ಕೆ ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಇದಕ್ಕೇನೈತೆ ಒಂದು ಈ ಬಿಳೆ ಸಾಸಿವೆ ಇದು ಉಪ್ಪಿಂದು ಇದು ಆದಾಗ ಉಪ್ಪಿನ ಕ್ರಮ ಮಾಡಿದಾಗ ಅದನ್ನು ನಿವಾರಿಸಿ ಏನೈತೆ ತೆಗೆದುಬಿಟ್ಟು ಆನಂತರ ಕಾತೊಳ್ಕೊಂಬಿಟ್ಟು ಬಂದು ಒಳಗೆ ಪ್ರವೇಶ ಮಾಡ್ತಾರೆ. ಆವಾಗ ಏನೈತೆ 4 ಮೂಲ್ಗುನಿ ಒಳಗಡೆನೆ ಒಂದೊಂದು ಫಲ, ನಿಂಬೆಹಣ್ಣಿನ ಫಲ ಕುಯ್ದು ಹಾಕಿಬಿಡ್ಬೇಕು. ಮನೆಗಳ ಒಳಗಡೆನೆ ಅದು ಕಾಂಪೌಂಡಿಂದ ಆಚೆಗೆ ಅನ್ನೋದೇನಲ್ಲ, ಒಳಗಡೆ 4 ಮೂಲೆ ಕುಯ್ದು ಹಾಕಿರೋದು. ಆಮೇಲೆ ದ್ವಾರ ಬಾಕ್ಲಿಗೆ 1 ಕುಯ್ದು ಹಾಕಿರೋದು. ಅಲ್ಲಿಗೆ ಏನೈತೆ ಅಷ್ಟು ದಿಕ್ಕೆ ಬಂದ ನಾವು ಯಾವುದೇ ಶತ್ರುಕಾಟ ಮಾತೃಕಾಟ ಅದು ಅಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಇನ್ನೊಂದು ಇದನ್ನು ನಾವು ಯಾವ ರೀತಿ ನಾವು ಮನೇನ ಅನ್ನತಕ್ಕದನ್ನ ಶುದ್ಧಪಡಿಸ್ಕೊಬೇಕು ಮತ್ತು ನಮಗೆ ಜ್ಞಾನಕ್ಕೆ ನಾವು ಅದು ಏನಾಗುತ್ತೆ ಕೆಟ್ಟದ್ದು ಅಂದಾಗ ನಿಂಬೆಹಣ್ಣು ಒಂದು ಪೂಜೆಗೆ ಇಟ್ಕೊಳ್ಬೇಕು. ಆ ನಿಂಬೆಹಣ್ಣಲ್ಲೆಲ್ಲ ಎಲ್ಲ ಕಲರ್ ಚುಕ್ಕಾಗಿ ಬ್ಲ್ಯಾಕ್ ಆಗುತ್ತೆ, ಅದು ಮಾಟ ಮಂತ್ರಕ್ಕೆ ಬೂಸ್ಟ್ ಆಗುತ್ತೆ. ಈ ಥರ ಒಂದಾಗುತ್ತೆ. ಮತ್ತು ಇದನ್ನೇನೈತೆ ಮನೇನಂದಾಕಂದ್ರೆ ಆರ್ತಿ ನಮ್ಮ ಶತ್ರುಗಳ ಬಾಧೆನ ಇವ್ರಿಗೆ ಏನೇ ಮಾಡಿ ಕುತಂತ್ರ ಮಾಟ ಮಂತ್ರ ಪ್ರಯೋಗದಲ್ಲಿ ಹೆಂಗೆ ತಪ್ಪಿಸ್ಕೊಬೇಕು ಅಂದಾಗ ಇದೇನೈತೆ
21 ಉದ್ಗಡಿ ತಂಬಾಕು 3 ಸತಿ ಉಲ್ಟಾ ಏನೈತೆ ಹಿಂಗೆ 3 ಸತಿ ಸೀದಾ ಬೆಳಗ್ತೀವಿ. ಅದೇ ಏನಕ್ಕೆ ಸೀದಾ ಶತ್ರುಗಳ ಹೆಸರು ಹೇಳ್ಕೊಂಬಿಟ್ಟು ಉಲ್ಟಾ ಬೆಳಗ್ಬೇಕು. ಅವ್ರು ಏನು ಮಾಡಿರ್ತಾರೆ ಅದು ಉಲ್ಟಾ ಹೋಗೋದು, ಅವ್ರಿಗೆ ಉಲ್ಟಾ ಹೋಗುತ್ತೆ. ಅದು ಇಷ್ಟೇ ಸಿಂಪಲ್. 21 ಉದ್ಗಡ್ಡಿ ಏನೈತೆ ಈ ಥರಕ್ಕೆ ಏನೈತೆ ಬೆಳಗ್ತೀವಿ ನಾವು. ಆಮೇಲೆ ಏನೈತೆ ಅವ್ರ ಹೆಸರು ಹೇಳ್ಕೊಂಡು ಹಿಂಗೆ ಉಲ್ಟಾ ಬೆಳಗ್ತೀವಿ ನೋಡು, ರಿವರ್ಸ್ ಹೊಡೆದೈತಿ. ಯಾರೇ ನಮಗೆ ಕೆಟ್ಟದ್ದು ಮಾಡಿಸಿದ್ರೆ ಅದು ಅವ್ರಿಗೆ ಉಲ್ಟಾ ತಿರುಗುತ್ತೆ. ಆಮೇಲೆ ವಿದ್ಯಾ, ಈ ಔದಂಬರ ಮರ ಅಂತೀವಿ, ಮತ್ತು ನಾವು ಹತ್ತಿ ಮರ ಅಂತೀವಿ, ಅದ್ರಾಗ ಹಣ್ಣು ಬಿಡುತ್ತೆ. ಮಕ್ಳನ್ನೇನೈತೆ ಜ್ಞಾನ ಬುದ್ಧಿ, ಬುದ್ಧನಿಗೆ ಏನೈತೆ ಜ್ಞಾನ ಆಗಿದ್ದು, ವಿವೇಕಾನಂದ ಅವ್ರಿಗೆ ಜ್ಞಾನ ಆಗಿದ್ದು ಅದೇನೆ ಏನಪ್ಪ. ಆ ಔದಂಬರ ಮರ ಅನ್ನತಕ್ಕದ್ದು ಬ್ರಹ್ಮ ವಿಷ್ಣು ದತ್ತಾತ್ರೇಯ ಇರ್ತಾರೆ, ಅದರಲ್ಲಿ ಗುರುಸ್ಥಾನ ಒಂದು, ತಾಯಿ ಮಹಾಲಕ್ಷ್ಮಿ ಇರ್ತಾರೆ. ಆದ್ರೆ ಏನೈತೆ ಮರ ಅನ್ನತಕ್ಕದ್ದು ದಿನ ಎದ್ದು 9 ದಿನ ಆಗಲಿ 11 ದಿನ ಆಗಲಿ ಅದು ದೇವ್ರನ್ನ ಏನೈತೆ ಆ ಮರ ಅನ್ನತಕ್ಕ ಸುತ್ತಾಕ್ಸ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ಕೊಂಬಂದರೆ ಅದೇನೈತೆ ಅವನಿಗೆ. ಇಲ್ಲ ಒಂದು ಹಳ್ಳಿ ಎಲೆ, ಆ ಒಳ್ಳೆ ಎಲೆ ಏನೈತೆ ಆ ಬುಕ್ಕಿಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗಿರ್ತದೆ ಆ ಸಬ್ಜೆಕ್ಟ್ಗೆ ಹಳ್ಳಿ ಎಲೆ ಎಲ್ಲೂ ಮುಕ್ಕಾಗಿರ್ಬಾರ್ದು, ಅದು ಎಲ್ಲೂ ಭಿನ್ನ ಆಗಿರ್ಬಾರ್ದು. ಆ ಎಲೆ ತಂದ್ಬಿಟ್ಟು ಆ ಸಬ್ಜೆಕ್ಟ್ಗೆ ಇಕ್ಕೊಂಬಿಟ್ಟು ಆನಂತರ ಅದಕ್ಕೆ ಪೂಜೆ ಕೊಟ್ಕೊಂಡು ಹೋದಾಗ ಅವನಿಗೆ ಜ್ಞಾನ ವಿದ್ಯೆ ಅನ್ನತಕ್ಕದ್ದು ಅರಿತೈತಿ. ಅಷ್ಟು ವಿದ್ಯಾಜ್ಞಾನ ಮತ್ತು ಮಕ್ಳಿಗೆ ಏನೈತೆ ಒಂದು ಎಜುಕೇಷನ್ ಸಿಗುತ್ತೆ, ಅದರಲ್ಲಿ ಒಂದಷ್ಟು ಜ್ಞಾನ ಅಭಿವೃದ್ಧಿ ತಾಂತಾರೆ. ಗುರುಗಳೇ ಇವಾಗ ಏನ್ ಮಾಡ್ತಾ ಇದ್ರು, ನವಿಲುಗರಿನ ಬುಕ್ಕಲ್ಲಿ ಇಟ್ಕೊಂಡ್ರೆ ಅದು ಸರಸ್ವತಿ ಅದನ್ನು ಜ್ಞಾನ ಬರುತ್ತೆ ಅಂತೆಲ್ಲ ಮಾಡ್ತಾ ಇದ್ರು. ಅದೇ ಹೇಗೆ ಅದನ್ನೂ ಇಡ್ಬೋದಾ, ನವಿಲುಗರಿನೂ ಇಡ್ಕೋಬೋದಾ? ಅದು ನವಿಲುಗರಿ ಅಂದರೆ ಏನಕ್ಕೆ ಅಂದರೆ ಈ ವಾಸುಕಿ ಅನ್ನತಕ್ಕದ್ದು ಮತ್ತು ಏನೈತೆ ಈ ನಾಗ ವಾಸುಕಿ ವಸುದೇವ ಇವರು ಶ್ರೀಮನ್ನಾರಾಯಣಕ್ಕೆ ತಂದೆ ತಾಯಿಗಳಾಗಿರ್ತಾರೆ. ಇದರಲ್ಲಿ ಏನಾಗುತ್ತೆ ದಕ್ಷ ಯಕ್ಷಕ ಅಂತ ಬರುತ್ತೆ. ಈ ಇವರಗಳಲ್ಲೇ ಸರ್ಪಗಳಲ್ಲೇ ದಕ್ಷ ಯಕ್ಷಕ ಅಂತ ಬಿಟ್ಟು ಅವನು ವಿಷ ಜಂತು, ಅದು ವಿಷ. ಅದನ್ನೇನೈತೆ ಈ ನರ್ಮಾನುಗಳಿಗೆ ಏನೈತೆ ಇದನ್ನ ಯಾವುದೋ ಒಂದು ಈ ವಿಷ ಅನ್ನತಕ್ಕದ್ದು ಆವರಿಸ್ಕೊಂಬಾರ್ದು. ಹೆಂಗೆ ಅಂದರೆ ಇವನಿಗೇನೋ ಮಂಕ್ ಬರ್ದೈತೆ ಕಣಪ್ಪ, ಅವ್ನಿಗೆ ಎಷ್ಟು ಹೇಳಿರೋ ಬುದ್ಧಿ ಕೇಳಲ್ಲ, ಏನು ಮಾಡಿರೋ ಒಂದು ತಲೆ ಯುದ್ಧನೇ ಎತ್ತಲ್ಲ ಅಂತಾರಲ್ಲ. ಈ ದಕ್ಷ ಯಕ್ಷಕವನು ಅನ್ಕಂತಂದರೆ ಈ ದಕ್ಷ ಯಕ್ಷನೇ ಅವನು ಏನೈತೆ ಇವ್ರ ಮೇಲೆ ಆವೇಶ ಆಗುತ್ತೆ. ಅದು ಉಸಿರು ಆ ವಿಷ ಗಾಳಿ ಅನ್ನತಕ್ಕದ್ದು ಇವ್ರ ಮೇಲೆ ಆವೇಶ ಆದಾಗ ಮಂಕಾಯಿ ಬಿಡ್ತಾರೆ ಅವರು. ಆ ಮಂಕ್ನಿಂದ ಏನಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ನವಿಲುಗರಿ ಅನ್ನತಕ್ಕದ್ದು, ಅದು ಕಾರ್ತಿಕೇಯ ಅಂತೀವಿ, ಸುಬ್ರಹ್ಮಣ್ಯ ಅಂತೀವಿ ಅವನಿಗೆ. ಅವನ್ನ ಏನಾಯ್ತು ಅವನು ವಾಹನ, ಅವನು ನವಿಲು. ಆ ನವಿಲುಗರಿ ಅದನ್ನು ಅವನ್ನೇ ಎದುರಿಸ್ತೈತಿ. ಅದು ಒಂದು ಅಸ್ತ್ರನೇ ಅದು. ಯಾಕೆ ಅಂದರೆ ಇಲ್ಲಿ ಕಾರ್ತಿಕೇಯ ಅವನೇ, ಇದರಿಂದ ನಾನೇನಾಯ್ತು ಇಲ್ಲಿಗೆ ನನಗೆ ಮರಣ ಅನ್ನತಕ್ಕದ್ದು ಅದಕ್ಕೆ ರಾಕ್ಷಸ ಗೊತ್ತಾಗುತ್ತೆ ಅವನಿಗೆ, ದಕ್ಷ ಯಜ್ಞಿಗೆ. ಆ ದಕ್ಷ ಯಜ್ಞ ಅನ್ನತಕ್ಕದ್ದು ಅದೇನಾಗುತ್ತೆ ಹೊರ್ಟು ಬಿಡ್ತೈತೆ. ಅದು ಅದಕ್ಕೆ ಏನಾಗುತ್ತೆ ಕಾರ್ಕೋಟಗಳು ವಿಷಗಳು ಜಂತುಗಳು ಇರ್ತಾವಲ್ಲ, ಇದಕ್ಕೆ ನವಿಲುಗರಿ ಉದಾಹರಣೆಗೆ ತಗೊಂತೀವಿ. ಇದನ್ನೆಲ್ಲ ಹಿಮ್ಮಡಿಸಿದಕ್ಕನ್ನತಕ್ಕದ್ದು ನಮಗೆ ಜ್ಞಾನ ಮತ್ತು ಇದು ನೋಡಿ. ಅದು ಏನೈತೆ ಬೆಳೆದಿಂಗನಷ್ಟ ಅದು ಮುತ್ಕದ ಮುತ್ಕ ಅಂತೀವಿ, ಅದು ಚಂದ್ರನ ಆಕಾರ. ಅದನ್ನ ಆರಾಧನೆ ಮಾಡಿಸಿರೋ ಅದರಲ್ಲೇ ಅಷ್ಟು ಬೆಳವಣಿಗೆ ಸಿಗುತ್ತೆ ನಮಗೆ. ಮುತ್ಕದಲ್ಲಿ ಮುತ್ಕ ಅದು ಮರನೇ ತೋರಿಸ್ತೀನಿ ನಾನು, ಚೆನ್ನಾಗಿರೋದ. ಆ ಥರ ಏನಾಗುತ್ತೆ ನಮ್ಮ ಪ್ರಕೃತಿ ಈ ವಿಸ್ಮಯದೊಳಗೆ ನಾವು ಎಲ್ಲಾದರೂ ಒಂದೊಂದ್ಸತಿ ವಾರದೊಳಗೆ ಎಷ್ಟೇ ಸಮಸ್ಯೆಗಳು ಮತ್ತು ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂತಂದಾಗ ಅವ್ರಿಗೇನೋ ಒಂದು ಜಾಗ ಬದಲಾವಣೆ ಮಾಡ್ಕೊಬೇಕು. ಇಂಥ ಪುಣ್ಯಕ್ಷೇತ್ರಗಳು, ಇಂಥ ಒಂದು ಪುಣ್ಯ ಸ್ಥಳ. ಯಾಕೆ ಅಂದರೆ ದೇವ್ರುಗಳು ಯಾಕೆ ಓಡಾಡುತ್ತವೆ ಅಂದರೆ ಇಂಥ ಜಾಗದೊಳಗೆ ಪ್ರಕೃತಿ ಒಳಗೆ ಓಡಾಡ್ತವೆ. ಈ ಆತದ ವಿಸರ್ಜನೆ ಏನೂ ಇರಲ್ಲ. ಇಲ್ಲಿ ಏನೈತೆ ಒಂದು ಅವ್ರಿಗೆ ಯಾವುದೋ ಅಡ್ಡಿ ಆತಂಕ ಇರಲ್ಲ, ಯಾರ್ದು ಅಡೆತಡೆಗಳಿರಲ್ಲ, ಒಂದು ಶಾಂತವಾಗಿ ಅವ್ರಿಗೆ ಯಾವುದೋ ಒಂದು ವಿಘ್ನ ಬರಲ್ಲ. ಇಲ್ಲಿ ಏನೈತೆ ಅಡಚಣೆಗಳು ಇರಲ್ಲ. ಅಂಥದಾಗ ಇಂಥವೆಲ್ಲ ದೇವ್ರುಗಳು ಓಡಾಡೋಂಥ ಜಾಗದಾಗ ನಾವು ಸ್ಪರ್ಶ ಮಾಡ್ಕೊಂಡು ಹೋದಾಗ ಅವರು ನಡೆದೋ ಇರೋಂಥ ದಾರಿ ಒಳಗೆ ನಾವೇನೈತೆ ನಾವು ನಡ್ಕೊಂಡು ಹೋದಾಗ ನಮ್ಗೊಂದು ಅನುಕೂಲತೆ, ಒಂದು ಜ್ಞಾನ ಅಭಿವೃದ್ಧಿ, ನಾವು ಒಂದು ಗುರಿ ಮುಟ್ಬೋದು. ಇದಕ್ಕೆ ನಮ್ಮ ಅನಿಸಿಕೆ. ಇದನ್ನು ನಾನು ಮಾಡ್ಕೊಂಡ್ರೆ ನಮ್ಮ ವೀಕ್ಷಕರು ಮುಂದುವರಿಬೋದು. ಇದು ವಾರದಲ್ಲಿ ಒಂದಿನ ಆದರೂ ಎಲ್ಲರೂ ಆಚೆ ಕಡೆ ಪ್ರಕೃತಿ ಹೋಗಿ ಪ್ರಕೃತಿ ಗಾಳಿನ ಸವಿರಿ, ಪ್ರಕೃತಿನ ಎಂಜಾಯ್ ಮಾಡಿ ಹತ್ರನೇ ಮಾಡ್ಬೋದಾಯ್ತು ನಾನು. ಯಾಕೆ ನಮ್ಮ ವೀಕ್ಷಕರಿಗೆಲ್ಲ ತಿಳಿಲಿ ಅಂತ ಹೇಳ್ಬಿಟ್ಟು ಈ ಸುಂದರವಾದ ಪ್ರಕೃತಿ ಅರಣ್ಯ, ಈ ಏನೈತೆ ಕೆಟ್ಟ ಗಾಳಿಗಳು, ಕೆಟ್ಟ ವಿಸರ್ಜನದೊಳಗೆ ನಾವು ಇರ್ತೀವಿ. ಇಂಥ ಪ್ರಕೃತಿ ಒಳಗೆ ಬಂದರೆ ನಮ್ಮ ಮೈಗೆ ಏನೋ ಒಂಥರ ಎನರ್ಜಿ ಬರುತ್ತೆ, ಏನೋ ಒಂಥರ ಖುಷಿ ತುಂಬುತ್ತೆ, ಎಲ್ಲೋ ಒಂಥರ ಬಂದಿದ್ದು ಮೈಂಡ್ ರಿಲೀಫ್ ಆಗುತ್ತೆ. ಈ ತಪಸ್ಸು ಮಾಡಿರ್ತೀವಿ, ತಪಸ್ಸಿನ ಜಾಗ ಮತ್ತು ತಪಭೂಮಿಗಳು ಮತ್ತು ದೇವ್ರುಗಳು ಇರೋಂಥ ಜಾಗಗಳು ಇವು. ಅವ್ರ ಜಾಗದಲ್ಲಿ ನಾವು ಹೋದಾಗ ಅವ್ರಿಗೂ ನಮಗೇನೈತೆ ಒಂದು ಸ್ವಲ್ಪ ನಮ್ಮ ಶರೀರದಾಗ ಕೆಟ್ಟ ನೆಗೆಟಿವ್ ಹೊರ್ಟೋಗುತ್ತೆ.
ಅಷ್ಟನ್ನೇ ನಾನು ಹೇಳ್ತೀನಿ. ಮತ್ತು ಇದರಲ್ಲಿ ನಮ್ಮ ತಾಯಿ ಏನೈತೆ ಈ ಕಾಡಿನೊಳಗೆ ಬಂದು ಯಾಕೆ ಇರಬೇಕಾಯ್ತು, ನಾನು ಮನೆನೆಲ್ಲ ಬಿಟ್ಟು, ಮನೆ ನನಗಿತ್ತು ಗ್ರಾಮ ಊರು ಮಧ್ಯದಲ್ಲಿದ್ದಿದ್ದು ನಾನು, ಆ ಊರನ್ನೇ ಬಿಟ್ಟು ಏನೈತೆ ಸರ್ಕಲ್ನಾಗೆ ನನ್ನ ಗೇಟ್ ಸ್ಕೂಲ್ ಹಿಂಭಾಗನೇ ನಮ್ಮ ಮನೆ ಇದ್ದಿದ್ದು, ಅದನ್ನೆಲ್ಲ ಬಿಟ್ಟುಬಿಟ್ಟು ಬಂದು ನನಗೆ ಗಿಡದೊಳಗೆ ನಾನೇನಾಯ್ತು ತಾಯಿ ಹಿಂದೆ ಬಂದೆ. ನಾನು ತಾಯಿ ಹಿಂದೆ ಬಂದು ತಾಯಿ ಏನಾಯ್ತು ನನಗೆ ಎಲ್ಲಿ ಗುಡಿಸ್ಲಿ ಆಗಲಿ, ಅದೇ ನನಗೇನು ಹಿಂದೆಲ್ಲ ಋಷಿ ಮುನಿಗಳು ಇರಲಿಲ್ವ, ಅದೇ ಥರ ನಾನು ಇವತ್ತು ನಾನು ಯಾವತ್ತು ನಂದು ₹1,000 ಜಮೀನು ಐತೆ, ಆ ಜಮೀನು KDB ಹೋಗೈತೆ, ಅದರಲ್ಲಿ ಹಣ ಬಂದಾಗ ನಾನು ಮನೆಯನ್ನು ತಕ್ಕಂಡು ನಾನು ನಿರ್ಮಾಣ ಮಾಡ್ಕೊತೀನಿ. ಏನಪ್ಪ ಅಂದರೆ ನಾನು ಯಾವತ್ತು ನನ್ನ ಭಕ್ತರ ಹತ್ರ ಏನಕ್ಕೆ ಅಂದರೆ ಆ ದೇವಸ್ಥಾನಕ್ಕೆ ಭಕ್ತರಿಂದ ಬರೋ ಕಾರಣಕ್ಕೆ ದೇವಸ್ಥಾನಕ್ಕೆ ಮಾತ್ರ ನಾನು ಸೀಮಿತ. ಮತ್ತು ಇದೊಂದು ಇನ್ನೊಂದು ಇದನ್ನು ಗುಟ್ಟುಗಳು ಈ ಕೈಯಲ್ಲಿ ಮಾಡಿದ್ದು ಈ ಕೈಯಲ್ಲಿ ಹೇಳ್ಬಾರ್ದು ಅಂತೀವಿ. ಯಾಕೆಂದ್ರೆ ಮುಖ್ಯವಾದ ವಿಚಾರ ನೀವು ಒಳ್ಳೆ ಟೈಮ್ ನೀವು ಹೇಳಕ್ ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಜನ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ಏನೋ ಒಂದು ಮಾಡಿರ್ತಾರೆ, ಯಾರೋ ಒಬ್ರು ಒಳ್ಳೇದು ಹೇಳ್ತವ್ರೆ ಅಂದ್ರೆ ಕಳ್ಳಿಸ ಕೆಲಸ ಮಾಡ್ತಾರೆ. ತಡಿ ಏನೋ ಒಳ್ಳೇದು ಹೇಳ್ತವನೆ 10 ಜನ ಉದ್ಧಾರ ಆಗ್ಬಿಡ್ತಾರೆ ಅನ್ನೋದು ಅವ್ರಿಗೆ ಜ್ಞಾನ ಇರಲ್ಲ, ಕಳ್ಳಿಸ ಕೆಲಸ ಮಾಡ್ತಾರೆ. ಒಂದು ಕ್ಷೇತ್ರ, ಒಂದು ದೇವಸ್ಥಾನ ಅಂದಾಗ ಧರ್ಮದರ್ಶಿಗಳು ತುಂಬಾ ಮುಖ್ಯ. ಆ ಧರ್ಮದರ್ಶಿಗಳು ಅವ್ರ ಕಷ್ಟ, ಅವ್ರ ಶ್ರಮ, ಅವ್ರ ತಪಸ್ಸು, ಅವ್ರ ಫಲಗಳು ಯಾವ ತರ ಅವರು ಭಕ್ತರಿಗೋಸ್ಕರ ಅವ್ರ ಮನೆಯವ್ರನ್ನ, ಅವ್ರ ಸಂಸಾರನೇ ತ್ಯಜಿಸ್ಕೊಂಡು ತ್ಯಾಗ ಮಾಡ್ಕೊಂಡು ಭಕ್ತರಿಗೆ ಅಂತಾನೆ ಅವರು ಸಮಯ ಕೊಡಕ್ ಸ್ಟಾರ್ಟ್ ಆಗ್ಬಿಟ್ಟಿರ್ತಾರೆ. ಇದನ್ನು ನೆಕ್ಸ್ಟ್ ಎಪಿಸೋಡ್ ನಾನು ತಿಳಿಸ್ತೇನೆ. ಯಾಕೆ ಇಲ್ಲಾಂದ್ರೆ ಇದನ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ ನೋಡಿ. ಕೆಲವು ಜನ ಏನು ಮಾಡಿಬಿಡ್ತಾರೆ, ನಾನು ಅಧಿಕಾರ ಐತೆ ಅಂತ ಇದ್ರ ಮೇಲೆ ಮಾತಾಡ್ತಾರೆ. ನನ್ನ ಜೀವ ಇವತ್ತೇ ಹೋದೆ, ನಾನು ತೆಗ್ಸಲ್ಲ. ನಾನು ಬೆಳಗ್ಗೆ ನನಗೆ ಆಗಿದ್ದ ಅನುಭವದೊಳಗೆ ತಾಯಿ ಅವನೇ ಬರ್ಬೇಕಾದ್ರೆ ನನ್ನ ಸುತ್ತ ಏನೈತೆ ಕೆಟ್ಟ ನೆಗೆಟಿವ್ಗಳು ಬರ್ತಾ ಇರ್ತವೆ. ನಾನು ಅಮ್ಮನಿಗೆ ಏನೈತೆ ನಿನಗೆ ಈಗಲೇ ಶಿರಚ್ಛೇದನ ಮಾಡ್ಕೊಂಬಿಡು, ಈ ಶಿರಾನ ತಕ್ಕ ದಿಲ್ಲಿಗೆ ಹೋಗ್ಲಿ, ಶರಣು ಅಂತ ಬಾಗಿದ್ದೀನಿ, ನಾನು ನಿನಗೆ ಶರಣಾಗಿದ್ದೀನಿ, ನಿನ್ಗೆ ಅಷ್ಟೇ ನಾನು ಇವತ್ತು ಹೋಗಂಗೈತಾ ಹೋಗ್ಲಿ ಜೀವ, ನನ್ನ ನಾಡಿನ ಜನತೆಗೆ, ನನ್ನ ನಾಡಿಗೋಸ್ಕರನ ಹೋಗ್ಲಿ, ನಾನು ಲೋಕ ಕಲ್ಯಾಣಕ್ಕೆ ನಾನು ಸ್ವಾರ್ಥಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನೆಂತ ನನಗೇನೈತೆ ಅರ್ಪಿಸು, ಇಲ್ಲಾಂದ್ರೆ ಆಶೀರ್ವಾದ ಮಾಡು ಅಷ್ಟೇ. ನಾನು ಋಷಿಮುನಿಗಳು ಇದ್ದಾರ, ಸಿದ್ಧ ಸಾಧಕರು ಅವರ, ನಿಜನ ದೇವರು ಭೂಮಿ ಪರಿಚಯ ಆಗಿರೋದು ನಿಜನ, ಇದನ್ನು ನಾನು ತಿಳ್ಕೊಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನನ್ನ ಕರ್ತವ್ಯ ನಾನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಾಗುತ್ತೆ, ನಾನು ಎಷ್ಟೋ ಅಧಿಕಾರದಲ್ಲಿದ್ದೀನಿ, ನನ್ನನ್ನು ದೌಲತ್ತು ದರ್ಪ ಅನ್ನತಕ್ಕದನ್ನು ನಿಮಗೆ ದೇವರು ಇದೆಯಾ, ನಿಮ್ಮ ದೇವ್ರು ಬರುತ್ತಾ, ದೇವ್ರುಗಳು ಇದೆಯಾ ಎಲ್ಲ ಚೆಕ್ ಮಾಡೋಕ್ಕೆ ನಾನು ಈ ಸಾಧನೆನ ತಕ್ಕದ್ದು ನಾನು ಎಳೆಯಾಗಿ ನಾನು ಅನುಭವಿಸ್ಕೊಂಬಂದಿದ್ದೀನಿ. ಈ ಮೂಢನಂಬಿಕೆ ಏನು ಇವೆಲ್ಲ ಅಂಧಕಾರ ಬರ್ತಾರೆ, ಇದರಲ್ಲಿ ನನ್ನ ಅದಕ್ಕೆ ಬಿಟ್ಟ ಅಂದರೆ ನನ್ನ ಅವರ ಬ್ಲ್ಯಾಕ್ ಲಿಸ್ಟ್ ಎಲ್ಲ ತಗೊಂಬಿಡ್ತೀನಿ ನಾನು. ಏನಾಯ್ತಂದ್ರೆ ನಮ್ಮ ದೇಶಕ್ಕೆ ಒಂದು ಅಪಕೀರ್ತಿ, ನಮ್ಮ ದೇಶಕ್ಕೆ ಒಂದು ಅವಮಾನ ಆಗುತ್ತೆ ಅನ್ನೋದಕ್ಕೆ ನಾನು ಅದನ್ನು ಆಲೋಚನೆ ಮಾಡ್ತಾ ಇಲ್ಲ. ನಮ್ಮ ದೇಶದ ಮರ್ಯಾದೆ ನಾನೇ ಕಳಿಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಏನಾಗುತ್ತೆ ಅಂದರೆ, ಇದರಲ್ಲಿ ಏನಾಗುತ್ತೆ, ನಾವು ಸೂರ್ಯ ನೋಡ್ತೀವಿ, ನಾವು ಜನನ ಈಗಿದೆ ನಿನ್ನ ಕ್ಯಾಮ್ರಕ್ಕೆ ನಾನು ಲೈಟ್ ಬರ್ತೀನಿ ಇದರಿಂದನ, ಅದು ನಿನ್ನ ಕ್ಯಾಮ್ರಾ ಅನ್ನತಕ್ಕದ್ದು ಲೈಟ್ ಕಾಣುತ್ತಾ ನಾನು ಕಾಣ್ತೀನ, ಲೈಟ್ ಕಾಣುತ್ತೆ. ನಿಂದು ಎಷ್ಟು ಫೋಕಸ್ತು ನಿನ್ನ ಕ್ಯಾಮ್ರಾ ತಗ, ನೀನು ಈ ಕ್ಯಾಮ್ರಕ್ಕೆ ನಿನಗೆ ನಾನು ಟಾರ್ಚ್ ಬಿಟ್ಟಿದ್ದು ಪವರ್ ಟಾರ್ಚಲ್ಲಿ ಏನಾಗುತ್ತೋ ಇಷ್ಟು ಕ್ಯಾಮ್ರಾ ನಿನಗೆ ಲೈಟ್ ಟಾರ್ಚ್ ಕಾಣುತ್ತೋ, ನಾನು ಕಾಣುತ್ತೋ, ನನ್ನ ಬಿಂಬ ಕಾಣುತ್ತೋ, ಕಾಣೋದೇ ಇಲ್ಲ. ಏನು ಗೊತ್ತಾ, ಇದರಲ್ಲಿ ಏನಾಗುತ್ತೆ ಅಂದರೆ, ಇದರಲ್ಲಿ ಒಂದೊಂದು ಎಪಿಸೋಡ್ಗಳು ನಾನು ಹೇಳ್ಕೊಂಡು ನಾನು ಅನುಭವಿಸಿರೋದ್ರಲ್ಲಿ ಮಳೆ ಯಾವ ರೀತಿ ಭೂಮಿಗೆ ಬೀಳುತ್ತೆ, ಮೋಡ ಮಿಂಚು ಗುಡುಗು ಯಾವ ರೀತಿ ನಮಗೆ ಶಿಡ್ಲು ಅನ್ನತಕ್ಕದ್ದು ಯಾವ ರೀತಿ ಆಗುತ್ತೆ, ಈ ಮಂಜುಗಡ್ಡೆ ಏನೈತಲ್ಲ ಮಾಡ, ಅದನ್ನೇ ಒಂದು ಚಂದ್ರ ಅಂತ ನೀವು ತಿಳ್ಕೊಂಬರ್ತೀರ, ಒಂದು ಸೂರ್ಯ ಅಂತ ತಿಳ್ಕೊಳೋದು. ಅದೇನು ಗೊತ್ತಾ, ಅದು ಏನೈತೆ ದಡಾರ್ನ ಇದಾಗದಲ್ಲೇ ನಮಗೆ ಮಳೆ ಏನತಕ್ಕದ್ದು ಭೂಮಿಗೆ ಬೀಳುತ್ತೆ. ಇದಕ್ಕೆ ಏನೈತೆ ಎಪಿಸೋಡ್ ಅದನ್ನು ನಾನು ನಿಧಾನಕ್ಕೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಏನಂದ್ರೆ ನಮ್ಮ ಹೇಳ್ತಾರಲ್ಲ, ಅಧಿಕಾರ ಅನ್ನತಕ್ಕ ದೌಲತ್ನೊಳಗೆ ದಾಪುರದೊಳಗೆ ನಾನು ಮಾತಾಡಿದ್ರೆ ನಾನೇನು ಮಾಡೋಕ್ಕಲ್ಲ, ಅವರು ನನಗೆ ಕೊಲ್ಲಕ್ಕಾಗಲ್ಲ. ನಾನು ತಾಯಿಗೆ ಶರಣಾಗಿದ್ದೀನಿ, ತಾಯಿ ಅನ್ನತಕ್ಕದ್ದು ನನ್ನ ಕೆಣಕಕ್ಕೆ ಬಂದರೆ ಅವನೇ ಶಿಕ್ಷೆ ಅನ್ನತಕ್ಕದ್ದು ಅನುಭವಿಸ್ತಾರೆ. ನಾನೇನು ನನ್ನ ನಾಡಿನ ಜನತೆಗೆ ನನ್ನ ಭಕ್ತಾದಿಗಳಿಗೆ ಮಾತ್ರ ನಾನು ಮೀಸಲದು. ಕಷ್ಟ ಅಂತ ಬಂದರೆ ಅಂತನೂ ನಾನು ರಕ್ಷಿಸಿದ್ದೀನಿ, ರಕ್ಷಣೆ ಮಾಡಿ ಇದ್ದೀನಿ. ಮುಂದಕ್ಕೂ ನನಗೆ ಅದೇ ನಂಬಿಕೆ ಏನತಕ್ಕದ್ದು ನನ್ನ ಭಕ್ತರಿಗೆ ನಾನು ಇಲ್ಲಿನ ತಕ್ಕ ನನ್ನ ಅವ್ರ ಹೃದಯದಲ್ಲಿ ಜಾಗ ಕೊಟ್ಟಿರೋದಕ್ಕೆ ನನ್ನ ತಾಯಿ ಆಶೀರ್ವಾದ ನನ್ನಲ್ಲಿ ಸದಾ ನನ್ನ ಕಾಪಾಡುತ್ತೆ ಅನ್ನೋದು ನನ್ನ ಭರವಸೆನೂ ಐತೆ. ಮುಂದೆ ನಾನೇನೈತೆ ನನ್ನ ವೀಕ್ಷಕರಿಗೆ ಇನ್ನೂ ಒಳ್ಳೊಳ್ಳೆ ಮಾರ್ಗದರ್ಶನ, ಒಳ್ಳೊಳ್ಳೆ ನಾನೇನೈತೆ ನಾನು ಅವ್ರನ್ನ ದಾರಿಗೆ ತಗೊಂಬರ್ತೀನಿ. ಯಾರು ಇಲ್ಲಿನ ತಕ್ಕ ಮೂಢನಂಬಿಕೆ, ಅಪನಂಬಿಕೆ, ದೇವರಿಲ್ಲ ದಿನರಿಲ್ಲ ಅನ್ನತಕ್ಕದ್ದು ಅಜ್ಞಾನದೊಳಗೆ ನಮ್ಮ ನಾಡಿನ ಜನತೆ ಅಜ್ಞಾನದೊಳಗೆ ಏನೈತೆ ಅಂಧಕಾರ ಕತ್ಲೊಳಗೆ ಬೆಳೀತಾವ್ರಿ. ಆ ಕತ್ಲಿಂದ ಬೆಳಕಿಗೆ ತರೋದೇ ನಮ್ಮ ಉದ್ದೇಶ. ಅದನ್ನು ನಾನೇನೈತೆ ನನ್ನ ಕೈಲಾಗಿದ್ದು ನನ್ನ ಪ್ರಯತ್ನ ನನಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ನಾನು ವೀಕ್ಷಕರೇ ನೋಡಿರಿ, ಇದನ್ನು ಆಶೀರ್ವದಿಸಿ ಇದೊಂದು ಮೀಡಿಯಾಗಳಿಗೆ, ಮೀಡಿಯಾ ಅಂದರೆ ಏನು, ನಿಮ್ಮಲ್ಲಿ ಅದನ್ನೇ ವೀಕ್ಷಣೆ ಮಾಡಿ. ನಾನಾ ಕಡೆಗೆ ಹರಿದಾಡ್ತಾವೆ, ಎಲ್ಲ ಕಡೆಗೆ ಇದ್ರೆ ಸುಳ್ಳೇನು ಮೋಸ ಅನ್ನತಕ್ಕದ್ದು ಎಲ್ಲ ರೋಷಿ ಬಿಟ್ಟಿದ್ದೀರ.
ಇದರ ಸತ್ಯ ಅನ್ನತಕ್ಕದ್ದನ್ನು ನಾನು ಏನೈತೆ ಎಳೆಯಾಗೂ ತಾಯಿ ಅನುಗ್ರಹದಿಂದ ನಿಮಗೆ ಮನ ಬಿಚ್ಚಿ ಪರಿವರ್ತನೆ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಸಂಪೂರ್ಣ ಮಾಹಿತಿಗಳನ್ನ ತಿಳಿಸ್ಕೊಂಡು ಕೊಡ್ತಾ ಇರುವಂತಹ ನಮ್ಮ ಗೋವಿಂದರಾಜ್ ಗುರುಗಳಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಚಾನಲ್ನ ನೋಡ್ತಾ ಹಾರೈಸ್ತಾ ಇರುವಂತಹ ನಮ್ಮ ಕನ್ನಡಿಗರಿಗೂ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ, ನಮ್ಮ ನಾಡಿನ ಜನತೆಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇನ್ನಷ್ಟು ವಿಡಿಯೋಗಳನ್ನ ನೋಡಿ, ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳ್ಸ್ಕೊಂಡು ಕೊಡ್ತೀವಿ. ಇನ್ನಷ್ಟು ಮಾಹಿತಿಗಳನ್ನ ತಿಳ್ಸ್ಕೊಂಡು ಕೊಡೋಕ್ಕೆ ನಮ್ಮ ಗೋವಿಂದಣ್ಣ ಯಾವಾಗಲೂ ಜೊತೆ ಇರ್ತಾರೆ. ಇದನ್ನ ಎಲ್ಲ ಇಲ್ಲಿನ ತನಕ ನಮ್ಗೆ ಒಂದು ಹೃದಯದ ಸ್ಥಾನಮಾನ ಕೊಟ್ಟು ನಮ್ಮನ್ನಾಗ ಒಂದು ತಾಯಿ ಆಶೀರ್ವಾದದಿಂದ ತಾಯಿ ಹಿತ ನುಡಿಗಳನ್ನ ಆಲಿಸ್ತಾ ಇದ್ದೀರಾ ಮತ್ತು ಅದರಂತೆ ಪಾಲಿಸ್ತಾ ಇದ್ದೀರಾ ಅಂತೆಲ್ಲ ಭಾವಿಸಿ, ನಿಮಗೆ ಕಷ್ಟ ಅನ್ನತಕ್ಕದ್ದನ್ನ ಏನೈತೆ ಒಂದು ಸ್ವಲ್ಪ ಬೆಳಕಿಗೆ ಬರಲಿ, ನಿಮಗೆ ನಿಮ್ಮದೇ ಆದ ಒಂದು ಜೀವನ ಕಂಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ಅದೇ ರೀತಿ ಏನೈತೆ ಈ ವಿಡಿಯೋದ ಮೀಡಿಯಾಗಳು ಸ್ವಲ್ಪನ ಬೆಳೆಸ್ತಾ ಇದ್ದೀರಾ, ನಿಮ್ಮ ಆಶೀರ್ವಾದ ಅವರಿಗೆ ಮೇನು ಸದಾ ಇರಲಿ. ಸಬ್ಸ್ಕ್ರೈಬ್ಗಳಾಗಲಿ, ಶೇರ್ ಆಗಿ, ಇದನ್ನು ಏನೈತೆ ನಿಮ್ಮನ್ನೆಲ್ಲ ಪರಿಚಯಿಸಿ, ನಮ್ಮನ್ನೆಲ್ಲ ಪರಿಚಯಿಸ್ತಾ ಇರೋದೇ ನಿಮಗೋಸ್ಕರನ. ಇಷ್ಟೆಲ್ಲ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.